ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬ್ಲಾಗ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನೊಂದು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಅದೊಂದು ಬ್ಲೌಸು ಮತ್ತು ಇವತ್ತು ವಿಶೇಷವಾದ ಮಹಾವೀರ ಜಯಂತಿ. ಎಲ್ಲರಿಗೂ ಕೂಡ ಮಹಾವೀರ ಜಯಂತಿಯ ಶುಭಾಶಯಗಳು. ಮಹಾವೀರ ಥರ ಎಲ್ಲರೂ ಶಾಂತವಾಗಿ, ಆರೋಗ್ಯವಾಗಿ, ಯಾರಿಗೂ ಹಿಂಸೆ ಮಾಡದೆ, ಒಳ್ಳೆ ಮನಸ್ಸಿಂದ ಇನ್ನೊಬ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಭಗವಂತನ ಹತ್ರ ಕೇಳ್ತಾ ನಮ್ಮ ಜೀವನನ ಸಾಗಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಫಸ್ಟ್ ಟೈಮ್ ಒಂದು ಬೋಟ್ ನೆಕ್ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ತುಂಬ ಚೆನ್ನಾಗಿ ಬಂತು. ಆದರೆ ಸ್ಟಿಚಿಂಗ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬೋಟ್ ನೆಕ್ ಕಟ್ಟಿಂಗ್ ಒಂದು ಸತಿ ಹೊಲಿದಿದ್ದೀನಿ. ಅದು ಆದರೆ ಏನಂದರೆ ಹಿಂಗೆ ರೌಂಡ್ ಇಟ್ಟು ಹೊಲಿದಿದ್ದೀನಿ. ಅದು ನನಗೆ ಈಸಿ, ಅದು ಯಾವಾಗಲೂ ಕಟ್ ಮಾಡ್ತೀನಿ. ಆದರೆ ಈ ಥರ ಕಟ್ಟಿಂಗು ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿರೋದು. ಹಾಗಾಗಿ ಇದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನಿನ್ನೆ ಒಂದು ಕೂಡ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಅಂದರೆ ನಾನು ಯಾಕೆ ಕಟಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಕಟಿಂಗ್ ಕಲಿಬೇಕು, ಟೈಲರಿಂಗ್ ಕೆಲಸ ಕಲಿಬೇಕು ಅಂತ ಕಮೆಂಟ್ ಹಾಕ್ತಾ ಇದ್ದೀರಾ. ಹಾಗಾಗಿಬಿಟ್ಟು ಕಟಿಂಗ್ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಅಂದರೆ ನಾನು ಕಂಟಿನ್ಯೂಸ್ ಆಗಿ ಕಟಿಂಗ್ ಯಾವುದು ಮಾಡಲ್ಲ. ಯಾಕಂದರೆ ನನಗಂತ ಹೇಳ್ಬಿಟ್ಟು ನಾನು ಈ ಬ್ಲೌಸ್ನ ಕಟಿಂಗ್ ಮಾಡ್ಕೊಂಡಿರೋದು, ಹೊಲಿತಾ ಇರೋದು. ಡೈಲಿ ನನಗೆ ಹೊರಗಡೆಯಿಂದ ಬ್ಲೌಸ್ ಬಂದರೆ ಕಟ್ ಮಾಡಿದ್ರೆ ಅದು ಡೈಲಿ ನಿಮ್ಗೆ ತೋರಿಸ್ಬೋದು. ಬ್ಲೌಸ್ ನಾನು ಹೊಲಿತೀನಿ ಅಂದರೆ ಬರುತ್ತೆ, ಆದರೆ ನಾನೇ ಹಿಡಿದಿಲ್ಲ. ಯಾಕಂದರೆ ನಾನು ಇನ್ನೂ ಕೂತ್ಕೊಂಡು ಹೊಲಿಯಲ್ಲ. ಹಾಗಾಗ್ಬಿಟ್ಟು ಅಲ್ಪ ಸ್ವಲ್ಪ ಆದರೆ ಪರವಾಗಿಲ್ಲ. ಡೈಲಿ ಕೂತ್ಕೊಂಡು ಹೊಲಿಬೇಕಂದ್ರೆ ಸ್ವಲ್ಪ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅಂತ ಭಯ. ಹಾಗಾಗಿ ಇನ್ನೂ ನಾನು ಒಂದು 6 ತಿಂಗಳಾದರೂ ಆ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನನಗೆ ಎಷ್ಟು ಬೇಕು, ನಮ್ಮ ಮನೆಯವರಿಗೆ ಎಷ್ಟು ಬೇಕೋ ಅಷ್ಟನ್ನು ಯಾವಾಗಾದರೂ ಒಂದೊಂದು ಸ್ಟಿಚಿಂಗ್ ಮಾಡ್ಕೋತೀನಿ. ಈಗಂತೂ ಒಂದು 6-7 ತಿಂಗಳ ಮೇಲೇನಾಯಿತು ನಾನು ಸ್ಟಿಚಿಂಗ್ ಮಾಡಿರಲಿಲ್ಲ. ಮೊನ್ನೆ ಬಾಗಿನ ಬ್ಲೌಸನ್ನು ಕಟಿಂಗ್ ಮಾಡಿ ಅದನ್ನು ಸ್ಟಿಚ್ ಮಾಡಿದೆ. ಇವತ್ತೊಂದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎರಡು ಮಧ್ಯಾಹ್ನ ತೋರಿಸ್ತೀನಿ ಯಾವ ರೀತಿ ನಾನು ಕಟಿಂಗ್ ಮಾಡ್ಕೊಂಡು ಹೊಲಿದಿದ್ದೀನಿ ಅಂತ ಹೇಳ್ಬಿಟ್ಟು. ಅಂದರೆ ಬ್ಲೌಸ್ ರೆಡಿ ಆಗಿರೋದನ್ನು ತೋರಿಸ್ತೀನಿ. ಸದ್ಯಕ್ಕೆ ಈಗ ನಿಮಗೆ ಇಲ್ಲಿ ಕಟಿಂಗ್ನ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋಕ್ಕಿದೆ. ಇಲ್ಲ ನೀವು ಎಷ್ಟು ಹೊಲಿತೀರ ಅಷ್ಟೇ ಕಟಿಂಗ್ನ ತೋರಿಸಿ ಮಾರ್ಕ್ ಅಂತಂದರೆ ನಾನು ಮಾರ್ಕ್ ಮಾಡೋದನ್ನ ತೋರಿಸ್ತೀನಿ. ಯಾಕಂದರೆ ನಾನು ಮಾರ್ಕ್ ಮಾಡೋದು ಎಂಥ ಸಣ್ಣ ಮಗು ಕೂಡ ಅದನ್ನು ಕಲಿತು ಮಾಡುತ್ತೆ. ಅಷ್ಟು ಸರಳವಾಗಿ ನಾನು ಮಾರ್ಕಿಂಗ್ನ ಮಾಡ್ಕೋತೀನಿ. ಅಂದರೆ ಅಳತೆ ಅಷ್ಟು ಸರಳವಾಗಿ ತೊಗೋತೀನಿ. ನನಗೆ ಹಾಗೆ ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ಈ ಮಬ್ಬು ತಲೆಗೆ ಅಷ್ಟು ಬೇಗ ತಲೆಗೆ ಹೋಗಿ ಕಟ್ಟಿಂಗ್ನ ಕಲ್ತಿರೋದು. ಯಾಕಂದರೆ ಅಷ್ಟು ಸರಳವಾಗಿ ನನಗೆ ಯಾವುದೂ ಅಷ್ಟು ತಲೆಗೆ ಹೋಗಲ್ಲ. ತಲೆಗೆ ಹೋಗಿದೆ ಅಂದರೆ ಪಕ್ಕ ಅದು ಈಸಿಯಾಗಿದೆ ಅಂತ ಅರ್ಥ. ಹಾಗೆ ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಬೇಕು ಅಂದರೆ ನಾನು ಪೇಪರ್ ಕಟ್ಟಿಂಗ್, ನೀವು ಇಲ್ಲ ಕಟ್ಟಿಂಗ್ ತೋರಿಸ್ರಿ ಅಂದರೆ ನಾನು ತುಳಜಾ ಅಡುಗೆ ಮನೆ ಚಾನಲಲ್ಲಿ ತೋರಿಸ್ತೀನಿ. ಇದರಲ್ಲಿ ತೋರಿಸಲ್ಲ. ಇದರಲ್ಲಿ ಕೆಲವೊಂದು ದೇವರ ಪೂಜೆ ಮಾಹಿತಿ ಕೊಡಬೇಕಂತಲೇ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದರಲ್ಲಿ ಅದನ್ನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ನಿಮಗೆ ಕಟ್ಟಿಂಗ್ ಮಾಹಿತಿ ಬೇಕು ಅಂದರೆ ಪೇಪರ್ ಕಟ್ಟಿಂಗ್ ಆಗಲಿ ಅಥವಾ ಬೇರೆ ವೇಸ್ಟ್ ಬಟ್ಟೆ ಕಟ್ಟಿಂಗ್ ಆಗಲಿ, ನಿಮಗೆ ಅಳತೆ ಯಾವ ರೀತಿ ತೊಗೋಬೇಕು ಅಂತ ಕಲಿಬೇಕನ್ನೋ ಆಸಕ್ತಿ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನಾನು ಅದನ್ನು ಹೇಳ್ಕೊಡ್ತೀನಿ. ನನಗೆ ಬಂದಷ್ಟು ಬ್ಲೌಸ್ ಕಟ್ಟಿಂಗ್ ಅಷ್ಟೇ. ಡ್ರೆಸ್ ಕೂಡ ಮಾಡ್ಬೋದು. ಅದೇ ಕಟಿಂಗ್ ನಿಮಗೆ ಬೇಕು ಅಂದರೆ ನಾನು ಅದರಲ್ಲಿ ನಿಮಗೆ ಕಟಿಂಗ್ಗಳನ್ನ ತೋರಿಸ್ಕೊಡ್ತೇನೆ. ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಜನ ಟೈಲರಿಂಗ್ ಬಗ್ಗೆ ಹಾಕಿದ್ದಾರೆ. ನೋಡೋರಿದ್ರೆ ನೋಡ್ಬೋದು. ಅಥವಾ ಸ್ಟಾರ್ಟಿಂಗಿಂದ ನೀವು ಮಾರ್ಕ್ ಮಾಡೋದು ಹೇಳ್ಕೊಡಿ ಅಂದರೆ ಏನಂದರೆ ಹೇಳ್ಕೊಡ್ತೀನಿ. ನನಗೇನು ಅನಿಸಿರೋದಂದರೆ, ನಮ್ಮ ಥರ ಇವಾಗ ನಮಗೆ ತುಂಬ ಲೆಕ್ಕಾಚಾರ ಅಂದಾಗ ತುಂಬ ನನಗೆ ಅದು ಒಂಥರ ಹಿಂಸೆ ಇದ್ದಂಗೆ. ಈ ಲೆಕ್ಕ ಮಾಡ್ಕೊಂಡು ಇಲ್ಲಿ ಅಳತೆ ತೊಗೊಳ್ಳಿ, ಈ ಲೆಕ್ಕದ ಪ್ರಕಾರ ಈ ಅಳತೆ ತೊಗೊಳ್ಳಿ, ಅದು ನನಗಾಗಲ್ಲ. ನಂತರ ಇರ್ಬೋದು ಜನ ಅಂತ ಅನ್ಕೋತೀನಿ. ಇದ್ದವ್ರು ಕಮೆಂಟ್ ಮಾಡಿ. ನಾನೇನಂದರೆ ಇಲ್ಲಿಂದ ಇಲ್ಲಿಗೆ ಅಳತೆ ತೊಗೊಂಡ್ರೆ ಇಷ್ಟು ಇಲ್ಲಿಗೆ ತೊಗೋಬೇಕು ಅಷ್ಟೇ ನನ್ನ ಅರ್ಥ. ಇಲ್ಲಿಂದ ಇಲ್ಲಿಗೆ ಇಷ್ಟು ಬಂದರೆ ಇದಕ್ಕೆ 1 ಇಂಚು ಅಥವಾ 2 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು, ಅದು ಅಷ್ಟೇ ಗೊತ್ತು. ಈಗ ಲೆಕ್ಕಾಚಾರದ ಪ್ರಕಾರ ಹೋದರೆ ತುಂಬ ತಲೆ ಕೆಡಿಸುತ್ತೆ. ನಾನು ಆ ಥರ ನನಗೆ ಫಸ್ಟು 4 ತಿಂಗಳು ಕಲಿತೆ, ನನ್ನ ತಲೆಗೆ ಹೋಗಿಲ್ಲ. 4 ತಿಂಗಳು ಅಂದರೆ ಇದು ಅಲ್ಲ, ಇದು ಹಂಗೆ ಕಲಿತೆ, ಅದು ತಲೆ ಹೋಗಿಲ್ಲ. ಹಾಗಾಗಿಬಿಟ್ಟು ನಾನೇ ನನ್ನ ಅಂದಾಜು ಮೇಲೆ ಅವ್ರು ಹೇಳಿಕೊಟ್ಟಿರೋದು, ನನ್ನ ಅಂದಾಜು ಮೇಲೆ ನಾನು ಅಳತೆಗಳನ್ನ ತೊಗೊಳೋದು ಕಲ್ತ್ಕೊಂಡಾಗ ನನಗೆ ಅದು ತುಂಬ ಈಸಿ ಅನ್ನಿಸ್ತು. ಆ ಈಸಿ ಮೆಥಡ್ ನಿಮಗೂ ಬೇಕಂದ್ರೆ ಹೇಳ್ತೀನಿ ಅಷ್ಟೇ. ಬನ್ನಿ ಕಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬೋಟ್ ನೆಕ್ ಕಟಿಂಗ್ ಅಂತ ನಾನು ಯೂಟ್ಯೂಬಲ್ಲಿ ಹೊಡೆದಾಗ ನನಗಿದೇ ಸಿಕ್ಕಿರೋದು. ಅಂದರೆ ಸುಮಾರು ಕಟಿಂಗ್ ಅಂದರೆ ಡಿಸೈನ್ಗಳು ಸಾಕನಷ್ಟಿದೆ. ಆದರೆ ಇದು ಮೇಯ್ನು ಇಂಪಾರ್ಟೆಂಟ್. ಇಲ್ಲಿ ಬೋಟ್ ನೆಕ್ ಅಂದರೆ ಈ ಥರ ಬರುತ್ತೆ. ಇದು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಅದೇ ಹೇಳಿದ್ನಲ್ಲ, ಅದು ಬೇರೆ ಥರ ಹೊಲ್ದಿದ್ದೀನಿ. ಅದು ಇಲ್ಲಿ ರೌಂಡ್ ಶೇಪು ಬರುತ್ತೆ, ಇದು ಫುಲ್ ರೌಂಡ್ ಶೇಪ್ ಬರುತ್ತೆ. ನನಗಿದು ಯಾಕೋ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಥರ ಡಿಸೈನ್ ಬ್ಲೌಸ್ ನನ್ನ ಹತ್ರ ಯಾವುದೂ ಇಲ್ಲ. ಅದರಲ್ಲಿ ಇದು ಟ್ರೆಂಡಿಂಗ್ ಇರೋದ್ರಿಂದ ನನಗೆ ಇದು ತುಂಬ ಲುಕ್ ಕೊಡುತ್ತೆ ಅಂತ ಅನಿಸುತ್ತೆ. ನನ್ನ ಒಂದು ಸೀರೆಗೆ ಸಖತ್ತಾಗಿದೆ. ಸೀರೆ ಕೂಡ ಬಾರ್ಡ್ರ್ ಆಗಲಿ ಕಲರ್ ಆಗಲಿ ಚೆನ್ನಾಗಿದೆ. ಹಾಗಾಗಿ ಅದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಟಿಂಗ್ನ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥವು. ನೀವು ಬೇಕಂದರೆ ಹೇಳಿದ್ನಲ್ಲ, ಕಲಿಬೋದು ಅಥವಾ ನಾವು ಕಲಿತೀವಿ
ನನ್ನ ಕಟಿಂಗ್ ಅಷ್ಟೇ ಈಸಿ. ನಾನು ಏನು ಪ್ರಿನ್ಸೆಸ್ ಕಟಿಂಗ್ ಅಂತ ಹೇಳ್ತಾರಲ್ಲ, ನಾನು ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಂಬಿಡ್ತೀನಿ. ಇದಕ್ಕೂ ತುಂಬ ಲೆಕ್ಕಾಚಾರ ಇದೆ. ಇಲ್ಲಿಗೆ ಇಷ್ಟು ಪಾಯಿಂಟು, ಇಷ್ಟು ಅಳತೆ, ಇಷ್ಟು ಇಂಚು, ನಾನು ಅದನ್ನೆಲ್ಲ ಮಾಡ್ಕೊಳ್ಳಲ್ಲ. ನಾನು ಹಿಂಗೆ ಹೊಲ್ದಿದ್ರೆ ನಾನು ಕರೆಕ್ಟಾಗಿ ಇರುತ್ತೆ ಬ್ಲೌಸ್ಗಳು. ನೀವು ನೋಡ್ಬೋದು, ಈ ಬ್ಲೌಸ್ ಹೊಲ್ದಿದ್ದೀನಿ ನೋಡಿ, ಹಾಗೆ ಹೊಲ್ದಿರೋದು, ಅಂದಾಜು ಮೇಲೆ ಹೊಲ್ದಿರೋದು. ಅಂದರೆ ನಮ್ಮ ಮೈಂಡು ಫ್ರೀ ಆಗಿರಬೇಕು. ಆಮೇಲೆ ನಮ್ಮ ಮೈಂಡಲ್ಲಿ ಹಿಂಗೆ ಅಂತ ಅದು ಫಿಕ್ಸ್ ಆಗಿರಬೇಕು. ಆವಾಗಲೇ ನಮಗೆ ಅದು ಕರೆಕ್ಟಾಗಿ ಬರೋದು. ಇದಕ್ಕೆ ಇದು ಡಿಸೈನ್ ಬಂದಿತ್ತು, ಈ ವರ್ಕೆಲ್ಲ ಇದಕ್ಕೆ ಇತ್ತು. ಇದನ್ನು ಹೀಗೆ ಹೊಲ್ಕೊಂಡಿದ್ದೀನಿ. ಇದು ಅಂತೂ ಮೈಗೆ ಹೆಂಗಂದರೆ ಮೆತ್ಕೊಂಡಂಗಿದೆ. ನನಗೆ ಕೆಸರು ಮೆತ್ತಿದ್ರೆ ಹೆಂಗೆ ಅಂಟ್ಕೊಂಡ್ಬಿಡುತ್ತೆ ಮೈಗೆ, ಹಂಗೆ ಅಂಟ್ಕೊಂಡ್ಬಿಟ್ಟಿದೆ ಬ್ಲೌಸ್. ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು. ಹಾಗಾಗಿ ಇದೇ ಅಳತೆನ ನಾನು ಇವಾಗ ತೊಗೊಂಡಿದ್ದೀನಿ. ಫ್ರಂಟಲ್ಲಿ ನೀವು ನೋಡ್ಬೋದು, ಪ್ರಿನ್ಸೆಸ್ ಕಟಿಂಗ್ ಅಂತ ಹೇಳಿದ್ನಲ್ಲ, ಈ ಥರ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಇದನ್ನು ಈ ರೀತಿ ಬರುತ್ತೆ. ಲೈಟ್ ಹಾಕ್ಲಾ? ಲೈಟ್ ಬರಲ್ಲ ಫ್ರೆಂಡ್ಸ್, ಫೋನಲ್ಲಿ ಚಾರ್ಜ್ ಇಲ್ಲ. ಇದು ಈ ರೀತಿ ಬರುತ್ತೆ. ಇದು ಹಾಕ್ಕೊಂಡಾಗ ಮೈಯಲ್ಲಿ ತುಂಬ ಚೆನ್ನಾಗಿ ಕೂರುತ್ತೆ. ಇಲ್ಲಿ ನೋಡಿ, ನಾನು ಮಾಮೂಲಿ ನಾರ್ಮಲೇ ತೊಗೊಂಡಿದ್ದೀನಿ ನೋಡಿ. ಇಲ್ಲೆಲ್ಲಿ ಕಟ್ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಸ್ಟಿಚ್ಚು ಅಷ್ಟೇ. ನಾನು ಹೇಳ್ತೀನಲ್ಲ, ತುಂಬ ಸಿಂಪಲ್ಲಾಗಿ. ನಾನು ತಲೆ ಕೆಡಿಸ್ಕೊಂಡು ಎರ್ರಾಬಿರಿ ಕಟ್ ಮಾಡಿಕೊಂಡು ಅಷ್ಟೆಲ್ಲ ಪ್ರಯತ್ನ ಪಡೋಕ್ಕೆ ಹೋಗಲ್ಲ. ತುಂಬ ಸಿಂಪಲ್ಲಾಗಿ ಕಟ್ ಮಾಡಿ ಹೊಲಿದ್ರೂ ಕೂಡ ನಮಗೇನಂದರೆ ಈ ಎಲ್ಲ ಕಟಿಂಗ್ ಮಾಡಿಕೊಂಡು ಜಾಯಿಂಟ್ ಮಾಡಿ ಮತ್ತೊಂದು ಸತಿ ಹೊಲಿದು ಆ ಥರ ಎಲ್ಲ ಮಾಡ್ಕೊತಾರಲ್ಲ, ಅದೇ ಥರನೇ ಇರುತ್ತೆ ನಮ್ಮದು ಸಿಂಪಲ್ಲಾಗಿ ಮಾಡಿಕೊಂಡ್ರು ಕೂಡ. ಡೋರಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದೇನೋ ಒಂಥರ ಇಷ್ಟ ಅನ್ನಿಸ್ತು. ಇದು 3 ಸ್ಟೆಪ್ ಇದೆ. ಇದು ಒಂದು, ಇದೊಂದು, ಇದೊಂದು, ಹೀಗೆ ಮಾಡ್ಕೊಂಡಿದ್ದೀನಿ. ಓಕೆನಾ? ಬನ್ನಿ, ನಾನು ಇದು ಬ್ಲೌಸ್ ರೆಡಿ ಮಾಡಿದ್ಮೇಲೆ ನಿಮಗೆ ಬ್ಲೌಸ್ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಹೇಳಿದ್ನಲ್ಲ, ಇನ್ನೊಂದು ಸತಿ ಕಟಿಂಗ್ ಬೇಕಂದರೆ ಕಮೆಂಟ್ ಮಾಡಿ. ತೋರಿಸ್ಬೇಕು ಅಂದರೆ ಕಟ್ಟಿಂಗು ಸ್ಟಿಚಿಂಗ್ ಎರಡೂ ತೋರಿಸಿ ಅಂದರೆ ನಾನು ತೋರಿಸ್ತೀನಿ. ಖಂಡಿತ ಕಮೆಂಟ್ ಮಾಡಿ. ಬೆಳಗ್ಗೆ ಹೇಳಿದ್ರೆ ನಾನು ಬ್ಲೌಸ್ ಹೊಲ್ದು ತೋರಿಸ್ತೀನಿ ಅಂತ, ಬ್ಲೌಸ್ ಹೊಲಿಯೋಕ್ಕಾಗಲಿಲ್ಲ. ಯಾಕಂದ್ರೆ ಇವತ್ತು ಮಾವೀರ ಜಯಂತಿ ಇರೋದ್ರಿಂದ ಇವ್ರು ಏನು ಮಾಡಿದರು, ಬಸ್ತಿಗೆ ಹೋಗಿದ್ರು. ಅಂದ್ರೆ ಜೈನ ಮಠ, ಅಲ್ಲಿಗೆ ಹೋಗಿ ಬಂದ್ರು ಅಪ್ಪ ಮಗಳಿಬ್ಬರು ಕೂಡಿ. ಎಲ್ಲಿ ಹೋಗಿದ್ರಿ, ಏನೇನಿತ್ತು ಹೇಳು? ವಿಡಿಯೋ ಆಯ್ತಾ? ವಿಡಿಯೋ ಹಾಕ್ತೀನಿ ರೀ. ಇವರು ಹೋಗಿ ಬಂದರು. ಫಸ್ಟ್ ಟೈಮ್ ಇವರು ಹೋಗಿದ್ದು. ಯಾಕಪ್ಪ ಅಂತಂದ್ರೆ ಇಷ್ಟು ದಿನ ಹೋಗಿರಲಿಲ್ಲ, ಯಾಕಂದ್ರೆ ಸಾಲಿ ಅದು ಇದು ಅಂದ್ಕೊಂಡಿರ್ತಿದ್ರು. ನಮಗೂ ಅಷ್ಟು ಬಸ್ತಿ ಅಲ್ಲ ಅದನ್ನೋದು ಗೊತ್ತಿರಲಿಲ್ಲ. ಈಗ ಗೊತ್ತಾಗಿ ಹೋಗ್ಯಾರ. ಇದು ಒಂದು, ಇಷ್ಟು ದಿನ ನಮ್ಮ ಮನೇಲಿ ಈ ಫೋಟೋ ಇರಲಿಲ್ಲ. ಇವತ್ತು ನಾವೇ ಸ್ವತಃ ಒಂದು ಫೋಟೋನ ಹುಡುಕಿ ಅದರ ಪ್ರಿಂಟನ್ನ ತೊಗೊಂಡು ಏನು ಹೇಳ್ತಾರೆ ಅದಕ್ಕೆ, ಕಟ್ ಹಾಕ್ಸಿವಿ ಅಂತ ಹೇಳ್ತೀವಿ, ಫ್ರೇಮ್ ಹಾಕ್ಸಿ ಇವತ್ತು ಒಂದು ಫೋಟೋನ ರೆಡಿ ನಾವೇ ಮಾಡಿಸಿರೋದು. ಸಖತ್ತಾಗಿ ಬಂದಿದೆ. ಬ್ಯಾಕ್ ಸೈಡ್ ಎಲ್ಲ ಮಸ್ತ್ ಅದ, ಚೆನ್ನಾಗಿ ಬಂದೈತಾ ನೋಡ್ರಿ. ಇದು ಫೋಟೋ ರೆಡಿ ಮಾಡಿಸಿ ನಾವೇ ಇದನ್ನು ಸುತ್ತ ಎಲ್ಲ ರೆಡಿ ಮಾಡಿಸಿದ್ದು. ಪ್ಲಾಸ್ಟಿಕ್ ಚಂದ ಐತಾನೆ, ಪ್ಲಾಸ್ಟಿಕ್ ಒಂಥರ ಇದು ಅಲ್ಲ, ಯಾವ ರೀತಿ ತೋರಿಸು. ಒಂದೊಂದಾಗೆ ನಮ್ಮ ಮನೆಗೆ ಫೋಟೋಗಳು ಬರ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೋಡ್ರಿ. ಮಹಾವೀರ್ ಫೋಟೋ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ, ನಾವು ಮೊಬೈಲಲ್ಲಿ ಹುಡುಕಿ ಆಮೇಲೆ ನಾವು ಏನು ಮಾಡೀವಿ ಅಂದ್ರೆ ಅದನ್ನು ಪ್ರಿಂಟ್ ತೆಗ್ಸೀವಿ. ಈ ರೀತಿ ಪ್ರಿಂಟ್ಸ್ ತೆಗೆಸಿ ಇದನ್ನು ರೆಡಿ ಮಾಡಿಸಿರೋದು ನೋಡಿ. ಡಿಸೈನು ಇವ್ರಿಗೆ ರಾಯರ್ ಫೋಟೋಗೆ ಬಂದಿದೆ ಇದೇ ಡಿಸೈನ್, ಸೇಮ್ ಇದಕ್ಕೂ ಕೂಡ ಅದೇ ಡಿಸೈನ್, ಹೌದಿಲ್ಲ? ಪಕ್ಕ ಅದೇ ಡಿಸೈನ್ ಐತಿ. ಸೈಜ್ ಅಷ್ಟೇ ಅದ, ಸ್ವಲ್ಪ ದೊಡ್ಡದು, ಹೌದಿಲ್ಲ? ಸ್ವಲ್ಪ ದೊಡ್ಡದು, ಮಸ್ತ್ ಐತಿ. ನನಗೆ ಇದು ಒಳಗೆ ಭಾಳ ಚಂದ, ಮಹಾವೀರದು ಭಾರಿ ಕ್ಲಿಯರಾಗಿ ಬಂದದ್ದು, ಭಾಳ ಇಷ್ಟ ಆಯ್ತು ನನಗೆ. ನಾವು ಅಂಗಡಿಗಳಲ್ಲಿ ಹೋದ್ರೂ ಕೂಡ ಈ ಥರ ಫೋಟೋ ಸಿಗ್ತಿರ್ಲಿಲ್ಲ ನಮ್ಗೆ ನೋಡ್ರಿ. ಭಾಳ ಇಷ್ಟ ಆಯಿತು. ಲೈಟ್ ಹಾಕಿದ್ರೆ ಅದು ಮಿಂಚ್ತದ, ಲೈಟ್ ಹಾಕಿಲ್ಲ ಅಂದ್ರೆ ಬರೀ ಬ್ಯಾಕ್ಗ್ರೌಂಡ್ ಕಾಣಕತ್ತೈತಿ. ಏನು ಮಾಡ್ಬೇಕಂತಲೇ ಗೊತ್ತಾಗೋದು ನನಗೆ. ಅದ್ರ ಫೋಟೋ ನೋಡ್ರಿ ಎಷ್ಟು ಸಖತ್ತಾಗಿ ಬಂದೈತೆ ಅಂತ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೆ. ಎಷ್ಟು ಕ್ಲಿಯರ್ ಅದು ನೋಡ್ರಿ ನೀವೇ ಬೇಕಂದ್ರೆ. ಒಂದೊಂದಾಗೆ ದೇವರ ಆಗಮನ ನಮ್ಮ ಮನೆಗೆ. ಇದು ನಮ್ಮ ಜೈನ ಧರ್ಮ. ನಾವು ಬಂದು 10 ವರ್ಷ ಆಯಿತು. ಮಹಾವೀರ್ ಫೋಟೋ ತೊಗೊಂಡೇ ಬಂದಿರಲಿಲ್ಲ. ಇಡೋಕೆ ಜಾಗ ಇಲ್ಲ ಅಂತೇಳಿ ಬಿಡೋದು ಒಂದು ಮೇನಾಗಿ. ನಮ್ಮ ಹಿಂಗೆ ಖುಲ್ಲಾ ಟೈಮ್ದಾಗ ಯಾವುದ್ಯಾವುದೋ ಟೈಮ್ದಾಗ ಮುಟ್ಟಂಗಿರಲ್ರಿ. ಜಳಕ ಮಾಡಿ ಒಂದು ಸತಿ ಮುಟ್ಟಿದ್ವಿ, ಅದು ಪೂಜೆ ಮಾಡ್ತೀವಿ ಅಂದ್ರೆ ಹೊಳ್ಳಿ ಮರ್ದಿನೇ ಸಾಯಂಕಾಲ ಕೂಡ ನೋಡ್ರಿ ಮುಟ್ಟೋ ಹಾಗಿರಲ್ಲ. ಮತ್ತೆ ಬೆಳಗ್ಗೆ ಮತ್ತೆ ನಾವು ಮೈಲಿ ಅನ್ನೋದು ಜಾಸ್ತಿ ಐತಿ, ಅದನ್ನು ಇರಲೇಬೇಕು. ಆ ರೀತಿ ನಮ್ಮ ಮಹಾವೀರಾಗಲಿ ನಮ್ಮ ಜೈನ ಧರ್ಮದಾಗಲಿ ಆ ಪೂಜೆಗಳನ್ನ ಮಾಡ್ಕೋಬೇಕಾಗತ್ತೆ.
ತುಂಬ ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಇಬ್ಬರು ಫೋಟೋನ ಒಂದು ಹುಡುಕಿ ಅದನ್ನು ರೆಡಿ ಮಾಡಿದ್ದಾಯಿತು. ಈಗ ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ರೀ. ಭಾಗ್ಯ ಬೆಳಿಗ್ಗೆಯಿಂದ ಕಷ್ಟಪಡಕತ್ತಾಳು. ಯಾಕಪ್ಪ ಅಂದರೆ ಇಷ್ಟಪಟ್ಟು ಕಷ್ಟಪಡಕತ್ತಾಳು. ಹಾಗೆ ಏನಂದ್ರೆ ಬಸ್ತಿಗೂ ಹೋಗಿ ಬಂದ್ಲು, ಅಲ್ಲಿದೊಂದು ಆಶೀರ್ವಾದ ಸಿಕ್ತು ದೇವ್ರದ್ದು. ಹಾಗೆ ಮತ್ತು ಮನೆಗೆ ಬಂದಮೇಲೆ ಒಂದು ಪೂಜೆ ಮಾಡೋದೊಂದು ಅದೃಷ್ಟನ ಸಿಕ್ತು ಭಾಗ್ಯಗೆ. ಯಾಕಂದ್ರೆ ಹಾಗೆ ಅದು ನನಗೆ ಅದೃಷ್ಟನೇ ಅನಿಸ್ತೈತೆ. ಯಾಕಂದ್ರೆ 10 ವರ್ಷ ಆಯ್ತು ಬಂದು ನಾವು ಈ ಫೋಟೋನ ತೊಗೊಂಬಂದಿರಲಿಲ್ಲ. ಮತ್ತು ಮಾವೇರ್ ಜಯಂತಿನೂ ಆಚರಣೆ ಮಾಡ್ತಾಯಿದ್ವಿ. ಅಷ್ಟೇ ತುಂಬ ಸಿಂಪಲ್ಲಾಗಿ ಆ ಒಂದು ಡೈರಿ ಏನಿದೆ ನೋಡಿ, ಆ ಒಂದೇ ಡೈರಿ ಇಟ್ಟು ಅದಕ್ಕೊಂದು ಹೂವಿಟ್ಟು ನಾವು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ವಿ. ಈ ವರ್ಷ ತುಂಬ ನಮಗೆ ಇದು ಗ್ರ್ಯಾಂಡಾಗಿ ಅನಿಸುತ್ತೆ. ನಮಗೆ ತುಂಬಾ ಖುಷಿ ಕೊಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಭಾಗ್ಯ ಮಾಡಕತ್ತಾಳ ಭಾರಿ ಚೆಂದಾಗಿ ಅಲಂಕಾರ ಎಲ್ಲ ರೆಡಿ ಮಾಡ್ಕೊಂಡ್ಳು. ಫಸ್ಟಿಂದನೇ ತೋರಿಸ್ಬೇಕಾಗಿತ್ತು ನಾವೇನೆಲ್ಲ ರೆಡಿ ಮಾಡ್ಕೋತೀವಿ ಅಂತ, ಆದರೆ ತೋರ್ಸೋಕ್ಕಾಗಲಿಲ್ಲ. ಆದರೆ ಈಗ ಹೇಳ್ತೀನಿ ನಿಮಗೆ. ಫಸ್ಟು ನಾವು ತೊಗೊಂಬಂದ್ವಲ್ಲ, ಮೊದಲು ಬೆಳಗ್ಗೆನೇ ಮನೆಯೆಲ್ಲ ಗಂಧದಕ್ಕೆ ಹಾಕ್ಕೊಂಡು ಎಲ್ಲ ಕಡೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೆ. ಅದಾದಮೇಲೆ ಈ ಟೇಬಲು ಮತ್ತು ದೇವ್ರ ಫೋಟೋ ಮತ್ತು ಈ ಡೈರಿ ಎಲ್ಲವೂ ಕೂಡ ಗಂಧದಕ್ಕೆ ಹಾಕಿ ಪ್ರತಿಯೊಂದಕ್ಕೂ ಗಂಧದಕ್ಕೆ ಹಾಕ್ಕೊಂಡು ಎಲ್ಲನೂ ಸ್ವಚ್ಛ ಮಾಡ್ಕೋಬೇಕಾಗ್ತದೆ. ಗಂಧದಕ್ಕೆ ಅಂದ್ರೆ ನಮ್ಗೆ ಬಸ್ತಿ ಒಳಗೆ ಸಿಗ್ತೈತಿ. ಆದರೆ ನಾವು ಮನೆಯಲ್ಲೇ ಮಾಡ್ಕೋಬೇಕು. ನಮ್ಗೆ ಯಾಕಂದ್ರೆ ಇಲ್ಲಿ ಬಸ್ತಿ ಅಷ್ಟೊಂದಿಲ್ಲ, ಅಂದ್ರೆ ಹೋಗಿ ತಂದಿದ್ರು ಇತ್ತು. ಆದರೂ ನಾವೇನು ಮಾಡ್ತೀವಿ, ಗಂಧ ತೆಯ್ತೀವಲ್ಲ, ಗಂಧ ತೆಯ್ದಿದ್ದಕ್ಕೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಎಲ್ಲ ಕಡೆ ಶುದ್ಧಿ ಮಾಡ್ಕೋತೀವಿ. ಆವಾಗ ಅದು ನಮ್ಮ ಮನೆಯೆಲ್ಲ ಶುದ್ಧಿಯಾಗಿದೆ ಅಂತ ಅರ್ಥ. ಇವಾಗ ನನಗೆ ಇಲ್ಲಿ ಸಿಗದೇ ಇರೋದಕ್ಕೆ ನಾನು ಹಾಗೆ ಮಾಡ್ಕೊಳ್ಳೋದು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾವು ಈಗ ಎಲ್ಲ ಕಡೆ ನೋಡ್ತಾ ಇರ್ಬೋದು, ಆಕಳು ಗೋಮಂತ್ರ ಹಾಕ್ತಾರಲ್ಲ, ಅದೇ ಥರ ನಾವು ಗಂಧದಕ್ಕೆ ಹಾಕ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೋತೀವಿ. ಒಂದು ಶ್ರೇಷ್ಠ ನಮಗದು. ಈ ರೀತಿ ಎಲ್ಲ ಮಾಡಿಕೊಂಡು ಪೂಜೆಗೊಂದು ರೆಡಿ ಮಾಡ್ಕೊಂಡಾಳ್ರಿ. ಭಾಗ್ಯನೇ ರೆಡಿ ಮಾಡ್ಕೊಂಡಾಳೆ. ಯಾವ ರೀತಿ ಮಾಡ್ಕೊಂಡಾಳ ನೋಡ್ರಿ ನೀವೇ. ಭಾರಿ ಮಸ್ತ್ ಮಾಡ್ಕೊಂಡಾಳ. ನನ್ನಂತೂ ಏನು ಕೈವಾಡಿಲ್ಲ ಇದ್ರಾಗ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಒಂದು ರೆಡಿ ಮಾಡ್ಕೊಂಡಾಳ. ಮನ್ಯಾಗ ಮಕ್ಕಳಿದ್ರು ನೋಡ್ರಿ ಎಷ್ಟು ಖುಷಿ. ನಾವೇ ಮಾಡ್ತೀವಿ ಅಂದ್ರೆ ನಾವು ಮಾಡಿದ್ರೂ ಪೂಜೆ ಮಾಡಿದ್ರೆ ಪೂಜೆ ಮಾಡಿದ ನೆಮ್ಮದಿ ಇರ್ತೈತಿ. ಆದರೆ ನಾವೇ ಮಾಡ್ಕೊಂಡು ಕುಂದ್ರೋದ್ಕಿಂತ ಮಕ್ಕಳು ಮನೆಯಾಗಿದ್ದು ಪೂಜೆ ಮಾಡೋದು ತುಂಬಾ ಚೆಂದ ಅನಿಸ್ತೈತಿ. ಈ ಸತಿ ಹಾಗೆ ಆಯಿತು. ತುಂಬಾ ಖುಷಿ ಆಯಿತು. ಮಾವೇರಿ ಜಯಂತಿ ಮಾಡಿದ್ದೂ ಒಂದು ಖುಷಿ, ಭಾಗ್ಯನೇ ಮಾಡಿರೋದು ತುಂಬಾ ಖುಷಿ ಅನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತು ಈ ಮಾವೇರಿ ಜಯಂತಿಯ ನಮ್ಮ ಮನೆ ಪೂಜೆ ಒಂದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತು ಯಾಕೆ ವಿಡಿಯೋ ಲೇಟ್ ಮಾಡಿ ಹಾಕಿದ್ರಿ ಅಂತ ನೀವು ಅಂದ್ಕೋಬೋದು. ಯಾಕಂತಂದ್ರೆ ದಹನದ ಹುಣ್ಣಿಮೆದೊಂದು ವಿಡಿಯೋಗಳನ್ನ ಮಾಡಬೇಕಾಗಿತ್ತು. ಹುಣ್ಣಿಮೆ ದಿನ ಪೂಜೆ ಮಾಡೋದು ಮತ್ತು ಯಾವ ದೇವ್ರದ್ದು ಯಾವುದ್ರ ಸಲುವಾಗಿ ಮಾಡಬೇಕು, ಯಾವ ಕಷ್ಟಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಅಂತ ಕೇಳಿದರು. ಹಾಗಾಗಿ ಆ ವಿಡಿಯೋಗಳು ಮಾಡೋದ್ರ ಸಲುವಾಗಿ ಈ ವಿಡಿಯೋ ಸ್ವಲ್ಪ ನನಗೆ ಹಾಕೋಕ್ಕೆ ಲೇಟ್ ಆಯಿತು. ಅದಕ್ಕಾಗಿ ನಿಮಗೆ ಇನ್ನೂ ಯಾವುದಾದ್ರೂ ವಿಡಿಯೋಗಳನ್ನ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಿಮಗೆ ಬೇಕಾಗಿರೋ ವಿಡಿಯೋಗಳನ್ನ ನನಗೆ ಸಾಧ್ಯವಾದಷ್ಟು ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಆಲ್ರೆಡಿ ತುಂಬ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರು ಇಷ್ಟ ಆಗುತ್ತೆ ನೋಡಿ. ಇದರಲ್ಲಿ ಕೂಡ ನಾನು ಲಿಂಕ್ಗಳನ್ನ ಕೊಟ್ಟಿರ್ತೀನಿ ನೋಡಿ. ಈಗ ನಮ್ಮ ಮನೆಯಲ್ಲಿ ಮಹಾವೀರ ಜಯಂತಿಯ ಪೂಜೆ ಒಂದು ಪೂರ್ತಿಯಾಗಿ ಕಂಪ್ಲೀಟಾಗಿ ಮುಗೀತು. ಇಬ್ಬರು ಅಪ್ಪ ಮಗಳು ಸೇರಿ ಪೂಜೆ ಒಂದು ಮಾಡಿದ್ರು. ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಮತ್ತೊಮ್ಮೆ ಮಹಾವೀರ ಜಯಂತಿ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಮನಸ್ಸು ಮತ್ತು ಮನೆ ಎಲ್ಲವನ್ನು ಶುದ್ಧಿ ಇಟ್ಕೊಂಡು, ಅಂದರೆ ಮೇನ್ ಮನಸ್ಸಲ್ಲಿ ಚೆಂದ ಇರಲಿ, ಮನಸ್ಸು ಒಳ್ಳೆಯದಾಗಿರಲಿ. ಮನಸ್ಸು ಒಳ್ಳೆಯದಾಗಿತ್ತಂದ್ರೆ ಮಿಕ್ಕಿದೆಲ್ಲ ಒಳ್ಳೇದಂತಲೇ ಅರ್ಥ. ಯಾರಿಗೂ ಕೆಟ್ಟದ್ದು ಬಯಸದೆ ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಂತ ಅಂದ್ಕೊಳ್ಳದೆ ನಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಎಂಥ ನಮ್ಮ ಶತ್ರು ಇದ್ದರೂ ಕೂಡ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಎಲ್ಲರಿಗೂ ನಮಸ್ಕಾರ.